ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಬಂದು ಪೂಜೆನೂ ಸಹ ಮಾಡಾಯಿತು. ನಮ್ಮ ದೇವರು ಎಲ್ರಿಗೂ ಆಯುರಾರೋಗ್ಯ ಕೊಟ್ಟು ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ, ಹಾಗೆಯೇ ಎಲ್ಲರ ವಿಶಸ್ನು ಫುಲ್ಫಿಲ್ ಮಾಡಲಿ. ಆದಷ್ಟು ಒಳ್ಳೆಯದಾಗಿ ಎಲ್ಲರಲ್ಲೂ ಒಳ್ಳೆಯದನ್ನೇ ನೋಡ್ತಾ ಆರಾಮಾಗಿ ಇರೋ ಥರ ಆಗಲಿ ಅಲ್ಲ. ಸೊ ನಾನಂತೂ ದೇವ್ರನ್ನ ಇತ್ತೀಚೆಗೆ ಕೇಳೋದನ್ನೇ ಬಿಟ್ಬಿಟ್ಟಿದ್ದೀನಿ ಗಾಯ್ಸ್. ದೇವ್ರೇ ನಿಂಗೆ ಎಲ್ಲ ಗೊತ್ತು ಅಂತ ಜೈ ಅಂತ ಇದ್ದೀನಿ. ನೀವೇನಂತೀರಾ? ಏನು ಗೊತ್ತಾ ಗೈಸ್, ನಿಮಗೊಂದು ಸತ್ಯ ಹೇಳ್ತೀನಿ. ಹಾಗೆಯೇ ಆ್ಯಕ್ಚುಲಿ ನೀವು ಇದನ್ನು ಪ್ರಾಕ್ಟಿಕಲಾಗಿ ಫಾಲೋ ಮಾಡಿದ್ರೆ ನಿಜಕ್ಕೂ ತುಂಬ ಒಳ್ಳೆ ಫೀಲ್ ಮಾಡ್ತೀರಾ. ಏನು ಗೊತ್ತಾ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಆಮೇಲೆ ಅಡುಗೆ ಮನೆ ಕೆಲಸ ಆಗ್ಬೋದು, ನಿಮ್ಮ ಬೇರೆ ಕೆಲಸಗಳಾಗ್ಬೋದು ಸ್ಟಾರ್ಟ್ ಮಾಡಿದ್ರೆ ಏನೋ ಒಂಥರ ಫ್ರೆಶ್ ವೈಬ್ ಇರುತ್ತೆ ಗೊತ್ತಾ. ನಾನಂತೂ ಅದನ್ನು ತುಂಬ ಫೀಲ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಿಮಗೂ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಕೆಲವೊಂದು ದಿನ ಕಷ್ಟ ಆಗುತ್ತೆ ಡೆಫಿನೆಟ್ಲಿ. ನನಗೂ ಇನಿಷಿಯಲ್ ಡೇಸಲ್ಲಿ ಕಷ್ಟ ಆಗ್ತಾ ಇತ್ತು. ಬಟ್ ಈಗ ಆಟೋಮ್ಯಾಟಿಕಲಿ ಎಚ್ಚರ ಆಗುತ್ತೆ. ಆಟೋಮ್ಯಾಟಿಕಲಿ ಐಲ್ ಕೀಪ್ ಡೂಯಿಂಗ್ ದಿಸ್. ಸಮ್ವೇರ್ ನಾನು ಇದೆಲ್ಲ ಮಾಡಿಲ್ಲ ಅಂದ್ರೇ ನನಗೆ ಬೇಜಾರಾಗತ್ತೆ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ನಾವು ಮಿಕ್ಕಿದ ಕೆಲಸ ಮಾಡಿದ್ರೆ ಸಿಗೋ ಆನಂದನೇ ಬೇರೆ ನೋಡಿ. ಅದರಲ್ಲೂ ಈ ರೀತಿ ಫ್ರೆಶ್ಶಾಗಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದರೆ ಸಿಗೋ ಆನಂದ ನೆಕ್ಸ್ಟ್ ಲೆವೆಲ್ಲು ಅಲ್ಲ. ಅದರಲ್ಲೂ ಗಟ್ಟಿ ಹಾಲು ಸ್ಟ್ರಾಂಗ್ ಏನದು ಮಾಡಿಕೊಂಡು ಡಿಕಾಕ್ಷನು ಸಖತ್ತಾಗಿರತ್ತೆ ನೋಡಿ ಗೈಸ್. ನೀವು ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿಬಿಟ್ಟು ನನಗೊಂದು ಸಲ ಹೇಳಿ ಆಯಿತಾ. ನೀವೆಲ್ಲ ನನ್ನನ್ನು ಇಷ್ಟಪಡ್ತೀರಾ. ಸೊ ನೀವೆಲ್ಲ ನನಗೆ ಏನು ಸಜೆಸ್ಟ್ ಮಾಡ್ತೀರಾ, ಏನು ವಿಶ್ ಮಾಡ್ತೀರಾ ಅಂದರೆ, ತುಂಬ ಜನ ಹೇಳೋದು, ಯಾಕೆ ಇಲ್ಲಿ ಇಷ್ಟೊಂದು ಲೋನ್ಲಿಯಾಗಿ ಕಷ್ಟಪಡ್ತೀರಾ, ಅದ್ರ ಬದಲು ಆರಾಮಾಗಿ ಅಲ್ಲಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಹೋಗಿ ಆರಾಮಾಗಿ ನೀವು ಇರ್ಬೋದಲ್ಲ, ನಿಮ್ಗಲ್ಲಿ ಖುಷಿ ಇದೆ, ಸೊ ನೀವು ಅಲ್ಲಿದ್ರೇ ಚಂದ ಅಂತ ಹೇಳ್ತೀರಾ. ಬಟ್ ಹೌದು, ಅದು ನಿಜಾನೇ. ಬಟ್ ಎಲ್ಲದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ, ನಾನೇ ತುಂಬ ಸಲ ಕೂತ್ಕೊಂಡು ಯೋಚನೆ ಮಾಡಿದಾಗ ನನಗನ್ಸಿದ್ದು, ಆ್ಯಂಡ್ ಆ್ಯಕ್ಚುಲಿ ಇದು ವಾಸ್ತವ ಏನಾಗಿರೋದು ಅಂದರೆ, ನಾನು ಮದುವೆಗೂ ಮುಂಚೆ ಹೇಗಿದ್ದೆ, ಲೈಕ್ ಟಾಮ್ ಬಾಯ್ ಥರ ಇದ್ದೆ. ಸೊ ಆ ಟೈಮಲ್ಲಿ ನನ್ನ ವಿಶಸ್ ಹೇಗಿತ್ತು ಅಂದರೆ, ನಾನು ಲವ್ ಮ್ಯಾರೇಜೇ ಆಗಬೇಕು, ಒಂದು ಬಿಗ್ ಬಿಸ್ನೆಸ್ ಮನ್ನೇ ಆಗಬೇಕು, ನನಗೆ ಲಕ್ಸುರಿ ಲೈಫ್ ಬೇಕು, ಸೊ ನಾನು ತುಂಬ ದೂರದಲ್ಲಿರಬೇಕು, ನನಗೆ ಇಲ್ಲಿ ಯಾರ ಕಾಟನೂ ಇರಬಾರ್ದು. ಸೊ ಈ ರೀತಿಯಾದ ವಿಶಸ್ಸು ಆ್ಯಕ್ಚುಲಿ ನಾನು ಮಾಡಿದ್ದು. ಸೊ ಈಗೆಲ್ಲ ಏನು ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ, ಸೊ ಅದು ನನಗೆ ಮುಂಚೆಯಿಂದ ನಿಮ್ಗೆ ಹೇಳಿದೆ ಅಲ್ಲ, ನನಗೆ ಏನೇ ಕೇಳಿದ್ರು ಅದು ಆಗತ್ತೆ ಅಂತ. ಸೊ ನಾನು ಹೀಗೆ ಡೀಪಾಗಿ ಕುತ್ಕೊಂಡು ಥಿಂಕ್ ಮಾಡಿದಾಗ ಯಾಕೆ ಈ ರೀತಿ ಆಗ್ತಿದೆ ಅಂತ ನನಗೆ ಅನಿಸಿದ್ದು, ಇದೆಲ್ಲ ನಾನೇ ಕೇಳಿ ಪಡ್ಕೊಂಡು ಬಂದಿರೋ ಅಂಥದ್ದು. ಸೊ ಅನುಭವಿಸ್ತಾ ಇದ್ದೀನಿ, ಅನುಭವಿಸು ಅಂತ ದೇವರು ಬಿಟ್ಟಿದ್ದಾರೆ. ಬಟ್ ಅದು ಪ್ರಾಕ್ಟಿಕಲಿ ಸೊ ಇನ್ಪುಟ್ ಏನು ಹಾಕಿರೋದು ಔಟ್ಪುಟ್ ಸಿಗ್ತಾ ಇದೆ ಅಲ್ಲ. ಸೊ ನನಗೆ ಇವಾಗ ಅನ್ನಿಸ್ತಾ ಇದೆ. ಸೊ ಬೈ ಮಿಸ್ಸಾಗೂ ದೇವ್ರ ಹತ್ರ ಏನನ್ನು ತಪ್ಪಾಗಿ ಕೇಳ್ಕೊಳಕ್ಕೆ ಹೋಗಬೇಡಿ. ದೇವರು ಅಸ್ತು ಅಂತ ಹೇಳ್ತಾರೆ. ನಿಜ ಗೈಸ್, ನಾನು ತುಂಬ ಯೋಚನೆ ಮಾಡಿದ್ದೀನಿ. ಇದೆಲ್ಲ ನಾನು ಕೇಳ್ಕೊಂಡು ಬಂದಿರೋ ಲೈಫೇ, ನಾನೇ ಇನ್ವೈಟ್ ಮಾಡ್ಕೊಂಡಿರೋ ಲೈಫು. ಸೊ ನಾನು ಇದರಲ್ಲಿ ಇಷ್ಟು ದಿನ ಆ ದೇವರು ಹಾಗೆ ಹೀಗೆ ಅಂತೆಲ್ಲ ಅನ್ಕೋತಾ ಇದ್ದೆ. ಬಟ್ ಫ್ಯಾಕ್ಟ್ ಅದಲ್ಲ. ಇದೆಲ್ಲ ನಾನೇ ಅಂದ್ಕೊಂಡಿದ್ದಂಥದ್ದು, ನಾನೇ ವಿಶ್ ಮಾಡಿದಂಥದ್ದು. ಆ್ಯಂಡ್ ನನ್ನ ಲೈಫಲ್ಲಿ ಈಗ ಏನು ಆಗ್ತಾ ಇದೆಯಲ್ಲ, ಇದೆಲ್ಲ ನಾನು ಅಂದ್ಕೊಂಡಿದ್ದಂಥದ್ದೇ ಆಗ್ತಾ ಇರೋದು. ಐ ಆಮ್ ಡ್ಯಾಮ್ ಶ್ಯೂರ್ ಅಬೌಟ್ ದಿಸ್. ಗೈಸ್, ಚಿಂಟುನ ಸ್ಕೂಲಿಗೆ ಬಿಟ್ಟು ಬಂದೆ, ಅನ್ನ ಸಹ ಮಾಡಿಟ್ಟೆ. ಇವಾಗ ಸಾರು ಮಾಡಬೇಕು. ಆ್ಯಕ್ಚುಲಿ ಬೇಳೆ ಸಾರು ಮಾಡೋಣ ಅಂತಿದ್ದೆ, ಆಮೇಲೆ ಫ್ಲ್ಯಾಶ್ ಆಯಿತು ಮಟನ್ ಇದೆ, ಸೊ ಚಾಪ್ಸ್ ಮಾಡಿಬಿಡೋಣ ಅಂತ. ಹಾಗಾಗಿ ಈಗ ಮಟನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ, ಮಟನ್ ಚಾಪ್ಸ್ ನೀವು ಮಾಡೋದು ತುಂಬ ಚೆನ್ನಾಗಿ ಯಮ್ಮಿ ಫೀಲ್ ಆಗುತ್ತೆ, ಸೊ ಹೇಗೆ ಮಾಡೋದು ಹೇಳ್ಕೊಡಿ ಅಂತ.
ಬನ್ನಿ ಇವತ್ತು ಮಟನ್ ಚಾಪ್ಸು ರೆಸಿಪಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಶೋ ಮಾಡ್ತೇನೆ, ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಒಂದು 3/4 kg ಮಟನ್ ಇದೆ. ಅದಕ್ಕೆ ನಾನು ಯೂಸ್ ಮಾಡ್ಕೋತಾ ಇರೋ ಇಂಗ್ರೀಡಿಯೆಂಟ್ಸ್ ಇಷ್ಟು. ನೋಡಿ, ಇಲ್ಲಿ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ಆ್ಯಂಡ್ 1.5 ಟೊಮೊಟೊ, ಇದು 1 ಈರುಳ್ಳಿ, ಇದು ಒಗ್ಗರಣೆಗೆ ಅರ್ಧ ಈರುಳ್ಳಿ, ಇದು 1 ಈರುಳ್ಳಿ, ಮತ್ತು ಬೆಳ್ಳುಳ್ಳಿ 3, ಶುಂಠಿ ಸ್ವಲ್ಪ, ಚಕ್ಕೆ, ಲವಂಗ, ಕಾಳುಮೆಣಸು, ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೋಬೋದು. ಸೊ ನಮಗೆ ಜಾಸ್ತಿ ಖಾರ ಬೇಕು, ಸೊ ನಾನು ಜಾಸ್ತಿ ಖಾರ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು. ಆ್ಯಕ್ಚುಲಿ ಏನು ಮಾಡ್ಬೋದು ಗೊತ್ತಾ, ಏನಿದೆ ಅಲ್ಲ ಮಸಾಲ ಐಟಮು, ಇದನ್ನು ನಾವು ಫ್ರೈ ಮಾಡ್ಕೊಂಡಾರೂ ಗ್ರೈಂಡ್ ಮಾಡ್ಕೋಬೋದು, ಇಲ್ಲ ಅಂದರೆ ರಾ ಬೇಕಾದರೂ ಗ್ರೈಂಡ್ ಮಾಡ್ಕೋಬೋದು. ಸೊ ಇಟ್ ಡಿಪೆಂಡ್ಸ್, ಬಟ್ ಟೇಸ್ಟ್ ವ್ಯತ್ಯಾಸ ಆಗುತ್ತೆ. ಅದೇ ಒಂಥರ ಟೇಸ್ಟ್ ಬರುತ್ತೆ, ಇದೇ ಒಂಥರ ಟೇಸ್ಟ್ ಬರುತ್ತೆ. ಸೊ ಇವತ್ತು ನಾನು ನಿಮಗೆ ಫ್ರೈ ಮಾಡಿಕೊಂಡು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತವಾ ಮೇಲೆ. ತುಂಬ ಜನ ಇಲ್ಲಿ ಅಡುಗೆ ಗೊತ್ತಿಲ್ಲದಿರೋರು ಇರ್ತಾರೆ ಅಂದ್ಕೊಂಡಿದ್ದೀನಿ. ಸೊ ಕೆಲವೊಬ್ಬರು ಕೇಳೋದು ನೋಡಿದಾಗ ನನಗೆ ಅರ್ಥ ಆಗುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಯಾವುದಾದ್ಮೇಲೆ ಯಾವ್ದು ಹಾಕಬೇಕು ಅನ್ನೋ ರೂಲ್ಸ್ ಇಲ್ಲ. ಒಟ್ಟಿನಲ್ಲಿ ಎಲ್ಲವುದು ಫ್ರೈ ಮಾಡಬೇಕು. ಲೈಕ್ ಸ್ವಲ್ಪ ಗ್ಯಾಪ್ ತೊಗೊಂಡು ಎಲ್ಲದನ್ನು ಫ್ರೈ ಮಾಡಿ ಅಷ್ಟೇ ಗೈಸ್. ಇಲ್ಲಿ ಎಷ್ಟು ರೋಸ್ಟ್ ಆಗಬೇಕು ಅವೆಲ್ಲ ಎಂತ ಇಲ್ಲ, ಜಸ್ಟ್ ಫ್ರೈ ಆಗಬೇಕು. ಅದು ರಾನೆಸ್ ಸ್ವಲ್ಪ ಕಮ್ಮಿ ಆಗಬೇಕು ಅಷ್ಟೇ. ಯಾರ್ಯಾರಿಗೆ ಮಟನ್ ಚಾಪ್ಸ್ ಇಷ್ಟ ಕಮೆಂಟ್ ಮಾಡಿ ಆಯಿತಾ. ತುಂಬ ಜನಕ್ಕೆ ಮಟನ್ ಇಷ್ಟ ಆಗಲ್ಲ, ಚಿಕನ್ ಇಷ್ಟ ಆಗತ್ತೆ, ಬಟ್ ನಮ್ಮ ಚಿಂಟುಗೆ ಮಟನ್ ತುಂಬ ಇಷ್ಟ. ನನ್ನ ಫ್ರೆಂಡ್ ಅಚ್ಚು ಯಾವಾಗಲೂ ಹೇಳ್ತಾ ಇರ್ತಾಳೆ, ನಾನು ನೀನು ಒಂದು ಹೋಟೆಲ್ ಓಪನ್ ಮಾಡಿಬಿಡೋಣ, ಬರೀ 1-2 ಐಟಮ್ಮು, ಏನಿದು ಮಟನ್ ಚಾಪ್ಸಿ, ಚಪಾತಿ, ಹೀಗೆ 1-2 ಐಟಮ್ ಅಷ್ಟೇ. ಸೊ ಹೆಂಗಿರುತ್ತೆ ಅಂತಾಳೆ. ಆ್ಯಕ್ಚುಲಿ ಇಟ್ಸ್ ಗುಡ್, ನನಗೂ ತುಂಬ ದಿನದಿಂದ ಇದಿದೆ, ಬಟ್ ಎಗೇನ್ ಏನಾಗತ್ತೆ ಗೊತ್ತಾ, ಎಲ್ಲ ಮ್ಯಾಟರ್ ಆಗತ್ತೆ. ಇವಾಗ ಇದೇನು ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಇದನ್ನೆಲ್ಲ ಈಗ ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಸೊ ನೋಡಿ, ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಡೆ. ಇದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ಸಹ ಹಾಕ್ಕೊಳ್ಳೋಣ. ಸ್ಕ್ರ್ಯಾಚಿಂದ ಬರೋರಿಗೆ ಎಲ್ಲ ಈಸಿ ಗೈಸ್, ಅವ್ರ ಕಷ್ಟ ಅಷ್ಟೇ ಪಡೋದಿರುತ್ತೆ. ಅವ್ರಿಗೆ ಯಾರು ಏನು ಅನ್ಕೋತಾರೆ ಅನ್ನೋದ್ರ ಬಗ್ಗೆ ಗಮನ ಇರಲ್ಲ. ಬಟ್ ಈ ಸೆಟಲ್ಡ್ ಆಗಿರೋ ನಾವುಗಳು ಇರ್ತೀವಲ್ಲ, ನಮಗೆ ಅವ್ರೇನಂತಾರೆ, ಇವ್ರೇನಂತಾರೆ, ಆ ರಿಲೇಟಿವ್ಸ್ ಏನಂತಾರೆ, ಅಕ್ಕಪಕ್ಕದವ್ರು ಏನಂತಾರೆ, ಗಂಡನ ಬಿಸ್ನೆಸ್ಸಲ್ಲಿರೋರು ಏನಂತಾರೆ, ಬರೀ ಇಂಥವೇ ನಮಗೆ ಏನದು ಅಫೆಕ್ಟ್ ಆಗೋದು. ಸೊ ಹಾಗಾಗಿ ನಾವು ಈ ಕಡೆ ಮೇಲೂ ಹೋಗೋಕ್ಕಾಗಲ್ಲ, ಕೆಳಗೂ ಹೋಗೋಕ್ಕಾಗಲ್ಲ ಅನ್ನೋ ರೀತಿ ಆಗಿಬಿಡುತ್ತೆ ನಮ್ಮ ಇಂಡಿವಿಜುವಲ್ ಏನದು ಇಂಟ್ರೆಸ್ಟಿಗೆ. ಸೊ ಪ್ರತಿಯೊಂದೂ ಯಾರು ಏನಂತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲೇ ಕಳೆದು ಬಿಡ್ತೀವಿ. ಆಮೇಲೆ ವಯಸ್ಸಾಗತ್ತೆ, ಏಜ್ ಬಾರ್ ಆಗುತ್ತೆ, ಆಮೇಲೆ ಮುಚ್ಕೊಂಡು ತೆಪ್ಪಗೆ ಮನೇಲಿ ಏನದು ಅಂದಿದ್ದನ್ನಿಸ್ಕೊಂಡು ಇರಬೇಕಾಗತ್ತೆ. ಸೊ ಇದು ಆ್ಯಕ್ಚುಲಿ ಮ್ಯಾಕ್ಸಿಮಮ್ ವಿಮೆನ್ ಲೈಫಲ್ಲಿ ಆಗ್ತಾ ಇರೋ ಅನುಭವಗಳು. ಬಟ್ ಹಾಗಂದ್ಬಿಟ್ಟು ನಾವು ಮುಚ್ಕೊಂಡೇ ಇರಬೇಕು ಅನ್ನೋದು ಏನಿಲ್ಲ ಗೈಸ್. ನಮ್ಮ ಇಷ್ಟ ಬಂದಂಗೂ ಇರ್ಬೋದು, ಬಟ್ ಅದಕ್ಕೆ ಸ್ವಲ್ಪ ಧೈರ್ಯ ಮಾಡಬೇಕು. ಆದರೆ ನನಗೆ ಗೊತ್ತು, ಆ ಧೈರ್ಯ ಎಲ್ಲರಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ ನೋಡಿ ಕಲಿಬೇಕು, ಇಲ್ಲ ಹೇಳಿ ಕಲಿಬೇಕು. ಸೊ ಮುಂಚೆ ಯಾರು ನೋಡೋಕ್ಕೆ ಎಲ್ಲೂ ಹೋಗ್ತಾನೂ ಇರಲಿಲ್ಲ, ಆ್ಯಂಡ್ ಮೋರ್ ಓವರ್ ಯಾರು ಹೇಳ್ಕೊತಾನೂ ಇರಲಿಲ್ಲ. ಬಟ್ ಇವಾಗ ಹಾಗಲ್ಲ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇರೋದ್ರಿಂದ ನಿಮಗೆ ಇಂಥದ್ದು ಸಿಗುತ್ತೆ, ಇಂಥದ್ದು ಸಿಗಲ್ಲ ಅನ್ನೋಂಗಿಲ್ಲ, ಪ್ರತಿ ಒಂದೂ ಸಿಗುತ್ತೆ.
ಸೊ ನಿಮಗೇನು ಬೇಕಲ್ಲ ಅದನ್ನು ಚೂಸ್ ಮಾಡಿಕೊಂಡು ನೀವು ಆರಾಮಾಗಿ ಈಗ ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಕಲಿಬೋದು. ನೋಡಿ, ಈ ರೀತಿ ತಿನ್ ಪೇಸ್ಟ್ ಆಗುತ್ತೆ. ಗೊತ್ತಿರೋ ವಿಷಯ ಅಲ್ಲ, ಘಾಟ್ ಇರುತ್ತೆ ಗೈಸ್. ಇವಾಗ ಒಗ್ಗರಣೆ ಮಾಡೋಣ. ಮಟನ್ನಲ್ಲಿ ಜಿಡ್ಡಂಶ ಇರುತ್ತೆ ಅಲ್ಲ, ಸೊ ಎಣ್ಣೆನ ಸ್ವಲ್ಪನೇ ಹಾಕ್ಕೊಳ್ಳಿ. ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಆಮೇಲೆ ಮುಖಕ್ಕೆ ಹಾಕ್ಕೊಂಡು ತಿಕ್ಕದಂಗೆ ಆಗುತ್ತೆ. ಸೊ ಎಣ್ಣೆ ಮಿನಿಮಲ್ಲಾಗಿ ಯೂಸ್ ಮಾಡಿ, 1 ಸ್ಪೂನು ಅಥವಾ 2 ಸ್ಪೂನು. ಫಸ್ಟು ಈರುಳ್ಳಿ ಹಾಕೋಣ. ಇವಾಗ ಟೊಮೊಟೊ ಹಾಕೋಣ. ಇವಾಗ ಎಂತ ಮಾಡೋದು ಗೊತ್ತಾ, ನಾವೇನು ರುಬ್ಕೊಂಡಿದ್ದೀವಿ ಅಲ್ಲ, ಸೊ ಈ ಮಸಾಲ ಹಾಕಬೇಕು ಸ್ವಲ್ಪ. ಘಮ ಘಮ ಅನ್ನುತ್ತೆ. ಇವಾಗ ಸ್ವಲ್ಪ ಅರಿಶಿನ ಹಾಕೋಣ. ಮಸಾಲ ರಾನೆಸ್ ಹೋಗ್ಬಿಟ್ಟು ಘಮ ಘಮ ಅಂತಿರುತ್ತೆ, ಆವಾಗ ನಾವು ಮಟನ್ನ ಹಾಕ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಇದು ಒಗ್ಗರಣೆ ಆಗಲಿ, ಆಮೇಲೆ ಮಿಕ್ಕಿದ ಮಸಾಲ ಹಾಕೋಣ. ಒಂದು 5-10 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿರುತ್ತೆ, ಉಪ್ಪು ಖಾರ ಹಿಡಿದಿರುತ್ತೆ. ಆವಾಗ ಮಿಕ್ಕಿರೋ ಮಸಾಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಆ್ಯಂಡ್ ಉಪ್ಪು ಖಾರ ಚೆಕ್ ಮಾಡ್ಕೋಬೇಕು. ಉಪ್ಪು ಕಮ್ಮಿ ಆಗಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಖಾರ ಕಮ್ಮಿ ಆಗಿದ್ರೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಸಮ ಮಾಡ್ಕೊಳ್ಳಿ. ಟೈಮ್ ಬಂದು 10:30. ಕೆಳಗಡೆ ಮಟನ್ ಸಾರು ರೆಡಿ ಆಗ್ತಾ ಇದೆ. ಸೊ ಅದು ಸ್ವಲ್ಪ ಕುದಿಲಿ ಅಂದ್ಬಿಟ್ಟು ಬಂದೆ ಮೇಲ್ಗಡೆ, ಬಟ್ಟೆ ಎಲ್ಲ ಎತ್ಕೊಂಡು ಹೋಗೋಣ ಅಂತ. ಇನ್ನು ಎತ್ತು ಜೋಡಿಸಿಲ್ಲ, ರೂಮ್ ಕ್ಲೀನ್ ಮಾಡಿಲ್ಲ. ಸೊ ನೋಡಿ, ಬಟ್ಟೆನ ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೆನೆ ಹಾಕ್ಬೇಕು ಗೈಸ್, ಇನ್ನು ಬಟ್ಟೆ ನೆನೆ ಹಾಕಿಲ್ಲ. ನೋಡಿ, ಇವಾಗ ಚೆನ್ನಾಗಿ ಕುಕ್ ಆಗಿದೆ. ಸೊ ಸ್ವಲ್ಪ ಉಪ್ಪು ಖಾರ ನೋಡಿಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿ. ಹುಡುಗಳು ನೋಡಿ ಎಲ್ಲ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾವೆ, ಏನೋ ಫುಡ್ ತಂದಿದ್ದೀನಿ ಅಂದ್ಬಿಟ್ಟು. ನಾನು ನೋಡಿದ್ರೆ ಬಟ್ಟೆ ತಕೊ ಬಂದಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಬಂದಿಲ್ಲ ಹೊರಗಡೆ, ಈಗಲೇ ಬಂದಿರೋದು ಬ್ಯಾಕ್ ಸೈಡ್. ಎರಡು ವಿಸಲ್ ಆಯಿತು, ಬಟ್ಟೆನೂ ನೆನೆ ಹಾಕಿ ಆಯಿತು. ಇವಾಗ ಹೊರಗೆ ಹೋಗೋಣ ಬನ್ನಿ. ಮತ್ತು ಇನ್ನೂ ಎಡಿಟಿಂಗ್ ಮಾಡಿಲ್ಲ ಗೈಸ್. ಇದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು, ಇದನ್ನಲ್ಲ, ಲೈಕ್ ಪ್ರೀವಿಯಸ್ ವ್ಲಾಗ್ನ. ಸೊ ಬನ್ನಿ ಬೇಗ ಬೇಗ ಎಡಿಟ್ ಮಾಡಿ ನಿಮಗೆಲ್ಲ ನೋಡೋಕ್ಕೆ ಪೋಸ್ಟ್ ಮಾಡೋಣ. ಲೈಫ್ ಈಸ್ ಬ್ಯೂಟಿಫುಲ್, ಎಂಜಾಯ್ ಇಟ್. ಮೂರನೇ ವಿಸಿಲ್ ಕೇಳಿಸ್ತಾ ಇದೆಯಾ?
ಗೈಸ್ 5ನೇ ವಿಸಲ್ ಬರೋ ಅಷ್ಟೊತ್ತಿಗೆ ಕಾಫಿ ಇಟ್ಬಿಡೋಣ, ಒಂದು ಲೋಟ ಕುಡಿದು ಬಿಡೋಣ, ಹಿಗ್ಬಿಡೋಣ ಅಂದ್ಬಿಟ್ಟು ಕಾಫಿ ಇಟ್ಕೊಂಡಿದ್ದೀನಿ. ಸೊ ಬೇಕು ಕಾಫಿ ಕುಡಿದ್ಬಿಟ್ಟು ಮೇಲ್ಗಡೆ ಹೋಗಿ ಫ್ರೆಶ್ ಆಗಿ ಎಡಿಟ್ ಮಾಡೋಣ. ಗೈಸ್ ಕಾಫಿ ತಗೊಬಂದೆ, ಆರಾಮಾಗಿ ಕುತ್ಕೊಂಡು ಕಾಫಿ ಕುಟ್ಕೊಂಡು ಎಡಿಟ್ ಮಾಡಿಕೊಂಡು ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಹೋಗೋಣ. ಆಮೇಲೆ ಬಟ್ಟೆ ಒಗ್ಯೋಣ. ದೊಡ್ಡ ಲೋಟದಲ್ಲಿ ತಗೊಬಂದಿದ್ದೀನಿ, ಆದರೆ ಅರ್ಧನೇ ಇರೋದು. ಏನು ಇಷ್ಟೊಂದು ಕುಡಿತಿದ್ದೀರಾ ಅನ್ಕೋಬೇಡಿ. ಇದು ಅಪ್ಪ ಮಗ ತಿಂಡಿ ತಿನ್ನುವಾಗ ಒಂದೊಂದ್ಸಲ ವಾಟರ್ ಕುಡಿದ್ರು ಅಲ್ಲ, ಬೆಳಗಕ್ಕೆ ಹಾಕ್ತೀನಿ. ಸೊ ಬೆಳಗಕ್ಕೂ ಮುಂಚೆ ಮತ್ತು ಇನ್ನೊಂದು ಲೋಟ ಯಾಕೆ ತಗೊಂಡು ಗಲೀಜು ಮಾಡೋದು ಕಾಫಿ ಲೋಟ ಅಂದ್ಬಿಟ್ಟು ಈ ಲೋಟದಲ್ಲೇ ಮಾಡಿಕೊಂಡೆ, ಅಷ್ಟೇ ವಿಷಯ. ಸ್ಟ್ರಾಂಗ್ ಆಗಿದೆ, ಸಕ್ಕರೆ ಕರೆಕ್ಟಾಗಿದೆ. ಫ್ರೆಶ್ ಆಗಿ ಮುಖ ತೊಳ್ಕೊಂಡು ಬಂದಿದ್ದೀನಿ. ಈಗ ನಮ್ಮ ಚಿಂಟಿಗೆ ಊಟ ಪ್ಯಾಕ್ ಮಾಡ್ಕೋಬೇಕು. ನೋಡಿ, ಯಮ್ಮಿ ಯಮ್ಮಿ ಚಾಪ್ಸಿ ಖಾರವಾಗಿ ಸಖತ್ತಾಗಿದೆ ಗೊತ್ತಾ. ಬನ್ನಿ ಮತ್ತೆ ಆಗ್ತಾಡ ಊಟ ಪ್ಯಾಕ್ ಮಾಡ್ಕೊಳ್ಳೋಣ. ಗೈಸ್ ಊಟ ತಗೊಂಡು ಹೊರಟೆ. ಮಧ್ಯದಲ್ಲಿ ಇನ್ನೊಂದು ಕೆಲಸ ಇದೆ, ಅದನ್ನು ಸಹ ಮಾಡ್ಕೊಂಡು ಹೋಗೋಣ. ಅದೇನು ಅಂತ ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗತ್ತೆ. ಬನ್ನಿ ಗೈಸ್. ನಮ್ಮ ಹೊಸ ಏತರ್ ಗಾಡಿ, ಎಲೆಕ್ಟ್ರಿಕ್ ಗಾಡಿಗೆ ನಂಬರ್ ಪ್ಲೇಟ್ ಬಂದಿದೆ ಗೈಸ್. ಸೊ ಅದಕ್ಕೆ ಚಿಂಟು ಪಪ್ಪ ನಂಬರ್ ಪ್ಲೇಟ್ ಹಾಕಿಸ್ಕೊಳ್ಳೋಕ್ಕೆ ಹೇಳು ಅಂದ್ಬಿಟ್ಟು ಹೇಳಿದ್ದ. ಸೊ ಎಂತ ಮಾಡಿದೆ, ನಾನು ಕೆಲವೊಂದು ಕಡೆ ವಿಚಾರಿಸಿದೆ, ಬಟ್ ನನ್ನ ಟೈಮ್ಗೆ ಆಗಲಿಲ್ಲ ಅದು. ಹಾಗಾಗಿ ನಮ್ಮ ಹರ್ಷಿತಿಗೆ ಹೇಳಿದೆ. ಸೊ ಅವನು ಇಲ್ಲಿ ಹಾಕ್ಕೊಡ್ತಾರೆ ಅಕ್ಕ ಅಂತ ಹೇಳ್ದ. ಹಾಗಾಗಿ ಸೊ ಇಲ್ಲಿ ಗಾಡಿ ತೊಗೊಂಡು ಬಂದು ಇವತ್ತು ನಂಬರ್ ಪ್ಲೇಟ್ ಹಾಕ್ಸೋಣ ಅಂದ್ಬಿಟ್ಟು ಅಂದ್ಕೊಂಡ್ವು. ಇದೆಲ್ಲ ಬಂದು ಸ್ಯಾಟರ್ಡೇ ವಿಷಯ. ಸ್ಯಾಟರ್ಡೇ ಆಗಲಿಲ್ಲ. ಚಿಂಟುಗೆ ನಾನು ಟ್ಯೂಷನ್ಸ್ಗೆಲ್ಲ ಕರ್ಕೊಂಡು ಹೋಗಬೇಕಿತ್ತು ಮತ್ತು ಬೇಗ ಮನೆಗೆ ಹೋಗಬೇಕಿತ್ತು. ಹಾಗಾಗಿ ಅದು ನಂಬರ್ ಪ್ಲೇಟೇನೋ ಹಾಕಿಸ್ಕೊಂಡೆ ಗೈಸ್. ನಂಬರ್ ಪ್ಲೇಟ್ ಅಷ್ಟೇ ಹಾಕಿಸ್ಕೊಂಡಿದ್ದು. ಆಮೇಲೆ ನಮ್ಮ ಹರ್ಷಿತಿದ್ದವನು, ಅಕ್ಕ ಎದಕ್ಕೂ ರಾಯರಿದ್ದಾರೆ ಹಾಕಿಸ್ತೀಯ ಅಕ್ಕ ಅಂತ ಹೇಳ್ದ. ಅದು ಹೆಂಗೆ ಇಲ್ಲ ಅಂತ ಹೇಳೋದು. ಆ್ಯಕ್ಚುಲಿ ಇದು ಪ್ರಶಾಂತ್ ಗಾಡಿ, ಐ ಮೀನ್ ಟು ಸೇ ಚಿಂಟು ಪಪ್ಪ ಗಾಡಿ. ನಾನು ಇದಕ್ಕೆ ಹಾಕ್ಸಿದ್ರೆ ಅವನು ಕುಯ್ಯೋ ಮರೋ ಅಂತ ಆಡಿದ್ರೆ ನಾನು ಎಂತ ಮಾಡೋದು ಯೋಚನೆ ಮಾಡಿದೆ. ಬಟ್ ಹೆಂಗೋ ಅದು ಬಂದ್ಬಿಟ್ಟಿದೆ, ಅದನ್ನು ಹಾಕಿಸ್ತಾನೆ ಇರೋದು ಹೇಗೆ, ಏನೋ ಆಗಿದ್ದಾಗಲಿ ಅಂದ್ಬಿಟ್ಟು ರಾಯರಿದ್ದಾರೆ ಹಾಕ್ಸೋಣ ಅಂತ ಅಂದ್ಕೊಂಡೆ. ಬಟ್ ಆಲ್ರೆಡಿ ಟೈಮ್ ಆಗೋಗಿತ್ತು. ಸೊ ಹಾಗಾಗಿ ನಾನು ಸಂಜೆ ಬರ್ತೀನಿ ಆವಾಗ ಹಾಕ್ಕೊಡಿ ಅಂತ ಹೇಳಿ ಮೆಷರ್ಮೆಂಟ್ಸ್ ಎಲ್ಲ ತೊಗೊಂಡು ಕೊಟ್ಬಿಟ್ಟು ಹೋದೆ. ಬಟ್ ನಂಗೆ ಅವತ್ತು ಬರೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ಮಳೆ ಇತ್ತು. ನೆಕ್ಸ್ಟ್ ಡೇ ಬಂದು ಸಂಡೇ. ಸೊ ಅವತ್ತು ಆಗಲಿಲ್ಲ. ಸಂಡೇ ಎಲ್ಲೋ ಹೊರಗಡೆ ಹೋಗಿದ್ದೆ ಮತ್ತು ಗಾಡಿ ತೆಗ್ದೇ ಇಲ್ಲ ನಾನು. ಹಾಗಾಗಿ ಮಂಡೇ ಇವತ್ತು ಹಾಕಿಸ್ಕೊಳ್ಳೋಣ ಅಂದ್ಕೊಂಡೆ. ಹೇಗೂ ಚಿಂಟು ಊಟ ತೊಗೊಂಡು ಹೋಗ್ತೀನಲ್ಲ, ಅವಾಗ ಸ್ವಲ್ಪ ಬೇಗ ಹೋದರೆ ಹಾಕಿಸ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡೆ. ಹಾಗಾಗಿ ಇವತ್ತು ಈಗ ಹಾಕಿಸ್ಕೊಂಡು ಹೋಗಬೇಕು. ರಾಯರಿದ್ದಾರೆ ಅನ್ನೋ ಸ್ಟಿಕ್ಕರ್ನ. ಹಾಂ, ಅದು 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 ಮೇಲ್ಗಡೆದು ಹಾಂ, ಅದು ಹಾಂ, ಫಸ್ಟ್ ಒನ್ ಇದು ಚೆನ್ನಾಗಿದೆ ನೋಡಿ. ಇದು ಥರ್ಡ್ ಒನ್, ಐ ಮೀನ್ ಥರ್ಡ್ ಒನ್, ಅಲ್ಲೇ ಥರ್ಡ್ ಒನ್. ಹಾ ಅಲ್ಲ, ಇದ್ರಲ್ಲಿ ಇದು ಬಂದಿಲ್ಲ, ಮೇಲ್ಗಡೆ ಫುಲ್ ಬಂದಿಲ್ಲ. ಆರೆಂಜ್ ಕಲರ್ ಏನದು, ಹಾ ಒಂದ್ ರೌಂಡಿಂಗ್ ಬಂದಿಲ್ಲ, ಇದ್ರಲ್ಲಿ ಬಂದಿದೆ ನೋಡಿ. ಗೊತ್ತಾಯ್ತು ಹೇಳ್ತಾ ಇರೋದು? ಸೇಮ್ ಇದೆ ಅದು, ನಾ ಹೇಳ್ತಾ ಇರೋದು ಗೊತ್ತಾಯ್ತು. ಹಾ
ಅಂತೂ ಇಂತೂ ರಾಯರು ನಮ್ಮ ಗಾಡಿ ಮೇಲೆ ಪ್ರತಿಷ್ಠಾಪನೆ ಆದರು. ಹೇಗೆ ಕಾಣ್ತಾ ಇದೆ? ಬಟ್ ನನಗನ್ಸೋ ಪ್ರಕಾರ ಇನ್ನೊಂದು ಸ್ವಲ್ಪ ಸೆಂಟರಿಗೆ ಬೇಕಿತ್ತು. ನನಗೆ ಯಾಕೋದು ಫುಲ್ ಸೆಂಟರ್ ಬಂದಿದೆ ಅಂತ ಅನ್ನಿಸ್ತಾ ಇಲ್ಲ. ನಿಮಗೆ? ರಿಯಾಕ್ಷನ್ ಹೇಗೆ ನಂಗೆ ಮುಂಚೆನೆ ಗೊತ್ತಿತ್ತು ಹೆಂಗೆ ಸ್ಮೆಲ್ ಬರಲ್ಲ ಬಂತ ಮತ್ತೆ ಅದನ್ನ ಬೇರೆ ಹಿಂಗೆ ಅದು ಮೂಗ್ ಕೆಳಕ್ ಹೋಗಿದೆ. ಮೂಗ್ ಯಾಕೆ ಕೆಳಕ್ ಹೋಗಿದೆ? ನೋಡ್ದೆ ಕಣಮ್ಮ ಅಲ್ಲಿ ಚಂದಿತ್ತು ಒಂಚೂರು ಯಾರ್ ಮಾಡಿರೋದು ಅಂತ ಬರ್ತಿ ಇರ್ಬೇಕು ತಿನ್ನ ನಾನಲ್ಲ ನೀನೇ ಅನ್ನಿಸ್ತದೆ. ವರ್ಷ ಆದರೂ ಎಷ್ಟು ಗೈಸ್ ನಮ್ಮಮ್ಮ ಕಡಲೆಕಾಯಿ ಕೊಟ್ಟಿದ್ರು. ಸೊ ಅದನ್ನ ನೋಡಿ ಎಷ್ಟು ವಾಶ್ ಮಾಡಿದ್ರು ಹೋಗ್ತಾ ಇಲ್ಲ, ಅಷ್ಟೊಂದಿದೆ. ಗಲೀಜ್ ವಾಶ್ ಮಾಡ್ತಾ ಇದ್ದೀನಿ. ಇವತ್ತು ಸ್ನ್ಯಾಕ್ಸಿಗೆ ಕಡಲೆಕಾಯಿ ಬೇಯಿಸ್ರೆ ನಮ್ಮ ಎಷ್ಟು ತುಳಿದ್ರೂ ಮಣ್ಣಿದೆ ಗೈಸ್. ನಮ್ಮ ಚಿಂಟುಗೆ ಸ್ವಲ್ಪ ಸ್ಪೈಸಿ ಫುಡ್ಡು ಔಟ್ಸೈಡ್ ಫುಡ್ಡೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೀನಿ. ನ್ಯಾಚುರಲ್ ಫುಡ್ಡು ಫ್ರೂಟ್ಸು ಹೀಗೆ ಕೊಡ್ತಾ ಇದ್ದೀನಿ. ಅದಕ್ಕೆ ಇವತ್ತು ಕಡಲೆಕಾಯಿ ಬೇಯಿಸಿದ್ದು. ಆ್ಯಂಡ್ ಚಿಂಟು ಪಪ್ಪಾಗೆ ಪೈನಾಪಲ್ ಕಟ್ ಮಾಡಿದ್ದೆ ಅಲ್ಲ, ಚಿಂಟುಗೂ ಸಹ ಸ್ವಲ್ಪ ಕೊಟ್ಟೆ. 4 ವಿಸಲ್ ಬೇಕು. ಗೈಸ್ ಏನ್ ಗೊತ್ತಾ, ಇವತ್ತು ಯಾಕೆ ಗೊತ್ತಾ ಗೊತ್ತಿಲ್ಲ ಗೈಸ್. ನಾನು ಊರ್ಗ್ ಹೋಗಿದ್ದೆ ಅಲ್ಲ, ಊರ್ಗ್ ಹೋಗಕ್ಕೂ ಮುಂಚೆ ಅನ್ಸುತ್ತೆ, ಇಲ್ಲ ಊರಿಗೆ ಹೋದ್ಮೇಲೆ ಚಿಂಟು ಅವನ್ ಕಾಲಿಗೆ ಅಮ್ಮ ಏನೋ ಆಗಿದೆ ಅಮ್ಮ, ಇಟ್ಸ್ ಡ್ಯೂ ಟು ಸ್ಲಿಪ್ಪರ್ ಅಮ್ಮ. ನೀನೇ ಹೇಳಿದ್ದು ಡ್ಯೂ ಟು ಸ್ಲಿಪ್ಪರ್ ಅಂತ ಹೇಳಿದ್ದು, ನಾನಲ್ಲ. ಸೊ ಆಗಿದೆ ಅಮ್ಮ ಅಂತ ಹೇಳ್ತಾ ಇದ್ದ. ಸೊ ನಾನು ಅದು ನಮ್ಮ ಮನೆ ಒಳಗ್ ಯೂಸ್ ಮಾಡ್ತಾನಲ್ಲ ಅದು ಅಂತ ಹೇಳ್ದೆ. ಅಮ್ಮ ಇಲ್ಲಮ್ಮ ಇದನ್ನ ನೋಡಿದೀನಿ ಅಮ್ಮ, ಇದನ್ನ ತಕ್ಕೊಡಮ್ಮ ಅಂತ ಹೇಳ್ದ. ಇಲ್ಲಮ್ಮ ನೀನೇ ಇದನ್ನ ನಾನೆಲ್ಲ ಹೇಳಿದ್ದು, ಇದು ಶೋ ಮಾಡಿದ್ದೆ ನೀನು. ನೀನ್ ಹೇಳಿದ್ ಹುಡ್ಕು ಅಂತ, ಆಮೇಲೆ ಹುಡುಕ್ ಒಳಗಿಂತ ಮುಂಚೆನೆ ನೀನ್ ಪ್ಲಾನ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ನಾನು ಇಲ್ಲಿಂದ ಹೋಗಕ್ಕೂ ಮುಂಚೆನೆ ಯು ಹ್ಯಾವ್ ಪ್ಲಾನ್ ದಿಸ್ ಒನ್ ಐ ಗೆಸ್. ನನಗೇನು ತಿಕ್ಲಿ. ಸೊ ಗೈಸ್ ಏನೋ ಗೊತ್ತಿಲ್ಲ ಗೈಸ್, ಎಲ್ಲ ನನ್ಗೆ ಡಮಾರ್ ಮಾಡಿಸ್ತಾ ಇದ್ದಾನೆ. ಸೊ ಫೈನಲಿ ಅವನು ತುಂಬಾ ಇಷ್ಟಪಟ್ಟು ಬೇಕು ಬೇಕು ಅಂತ ಇದನ್ನ ತರಿಸ್ಕೊಂಡಿದ್ದಾನೆ. ಎಂತದ್ದು ಇಲ್ಲ, ಒಂದೇ ಸತಿ ಹೇಳಿದ್ದು ನೀನು ಓಕೆ ಅಂದೆ. ನಾನೇನು ಅಮ್ಮ ತೆಕ್ಕೊಡಮ್ಮ ಅಮ್ಮ ಅಂತೇನು ಹಿಂಸೆ ಮಾಡಿ. ನೋಡಿ ಗೈಸ್, ತಗೊಂಡಾದ್ಮೇಲೆ ಬಂದಾದ್ಮೇಲೆ ಹೆಂಗಂತ ಅವನೇ ಇದಕ್ಕೆ ಹೇಳೋದು. ಹಂಗೆ ನೀನ್ ತೆಕ್ಕೊಟ್ಟಿದ್ಯಲ್ಲ ಅದಕ್ಕೆ ನಿನ್ಗೆ ಇದು ಒಂಚೂರು ಪ್ರೆಸ್ಟೀಜ್ ಲೆವೆಲ್ ಜಾಸ್ತಿ ಅದ. ಎಲ್ಲ ತೆಕ್ಕೊಡ್ತೀನಿ ಹಿಂಸೆ ಮಾಡಿ ಇಸ್ಕೊಂಡ. ನಾನ್ ಹಿಂಸೆ ಮಾಡಿಲ್ಲ. ನಾನ್ ವಾಚ್ ಬಾಕ್ಸ್ ಬೇಕು ಅಂದಿದ್ದೆ, ವಾಚ್ ಹಿಂಸೆ ಮಾಡಿದ್ದೆ, ಅದು ಒಪ್ಕೋತೀನಿ. ಇದಕ್ ನಾನೇನು ಹೇಳಿಲ್ಲ. ಒಂದನು ನನ್ಗೆ ಹಿಂಗೆ ಪಿನ್ನ ಚುಚ್ಚಿ ನೋಡಿ ಇಲ್ಲ ಚುಚ್ತಾವನೆ. ಸರಿ, ಅವ್ನಿವತ್ತು ಪೈನಾಪಲ್ ಕೊಟ್ಟಿದ್ದೆ. ಇದೊಂದು ಯಾಕೆ ಬಿಟ್ಟಿದ್ಯಾ? ನಿನ್ಗೋಸ್ಕರ. ದಣ್ಣಾಗಿದೆ ಈ ಕಡೆ ಅಂತ ನೋಡಿ ಗೈಸ್. ಇದು ಕೆಟ್ಟೋಗಿರೋ ತರ ಫೀಲ್ ಅನ್ಸಿ ಅವನು ಬಿಟ್ಟಿದ್ದಾನೆ. ಬಟ್ ಇದು ಚೆನ್ನಾಗಿದೆ, ಸ್ವಲ್ಪ ಅಳಗ್ದಂಗ ಆಗಿದೆ ಅಷ್ಟೇ. ನಿನ್ಗೋಸ್ಕರ ಅಂತಾನೆ, ಎಂತ ಮಗ. ನೆನ್ನೆ ಸೌತೆಕಾಯಿ ಕ್ಯಾರೆಟ್ ಕೊಟ್ಟಿದೆ ಗೈಸ್, ಕ್ಯಾಪ್ಚರ್ ಮಾಡಿಲ್ಲ. ಸೊ ಏನ್ ಗೊತ್ತಾ ಇದು ಹೇಳಿದ್ನಾ, ಸ್ಲಿಪ್ಪರ್ಸ್ ತೆಗೆಸ್ಕೊಂಡಿದ್ದಾನೆ. ಏನಂತಾರೆ ಅದಕ್ಕೆ? ಫ್ಲೋಟರ್ ಸ್ಯಾಂಡಲ್ ವೆಲ್ಕ್ರೋ ಸ್ಯಾಂಡಲ್ಸ್ ತೆಗೆಸ್ಕೊಂಡಿದ್ದಾನೆ. ಪುಮಾದು ಸಾಫ್ಟ್ ರೈಡ್. ಏನ್ ಗೈಸ್ ದುಬಾರಿ ಆಗ್ಬಿಟ್ಟ ಗೈಸ್, ನಂಗೆ ಸಾಕಾಗ್ತಾ ಇಲ್ಲ. ಯಾರನ್ನು ತಗೊಳ್ಳೋರಿದ್ರೆ ಹೇಳಿ, ನಿಮ್ಮ ಅಡ್ರೆಸ್ ಎಲ್ಲ ಫೋನ್ ನಂಬರ್ ಎಲ್ಲ ಮೆಸೇಜ್ ಮಾಡಿ, ನಾನು ಇವನ್ನ ಪಾರ್ಸಲ್ ಕೊರಿಯರ್ ಮಾಡ್ತೀನಿ.
ನನ್ ಕೈಲಿ ಆಗ್ತಾ ಇಲ್ಲ, ದಿನಾ ಒಂದೊಂದು ಕೇಳ್ತಾನೆ. ಸೊ ಬನ್ನಿ ತೋರ್ಸೋಣ. ಗಾಯ್ಸ್, ಸೊ ತಗೊಂಡಿದ್ದಾನೆ, ಚೆನ್ನಾಗಿದೆ ಗೈಸ್, ತುಂಬಾ ಸಾಫ್ಟ್ ಇದೆ. ಆಕ್ಚುಲಿ ಏನ್ ಗೊತ್ತಾ, ಅಮೆಝಾನ್ ಅಲ್ಲಿ ಏನ್ ಆರ್ಡರ್ ಮಾಡ್ತೀವಲ್ಲ ಅದೆಲ್ಲ ಆಲ್ಮೋಸ್ಟ್ ಚಂದ ಇರೋದೇ ಬರುತ್ತೆ ಗೈಸ್, 99%. ಯಾಕೋ ನಂಗೆ ಫ್ಲಿಪ್ಕಾರ್ಟು ಸಹ ಇಷ್ಟ ಆಗ್ಲಿಲ್ಲ. ಚೆನ್ನಾಗಿದೆ ನೋಡಿ, ಹೊಸಾದೆ. ಕೆಲವೊಂದ್ರಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಹಳೇದ್ ಕೊಟ್ಬಿಡ್ತಾರೆ. ಸೊ ಅದಕ್ಕೆ ನಾನು ಆನ್ಲೈನ್ ತಗೊಳಕ್ ಹೋಗಲ್ಲ. ಬಟ್ ಇವ್ನ ಅಮ್ಮೇ ಬೇಕು, ಅಮ್ಮ ಆರ್ಡರ್ ಮಾಡಿದ್ಯಾ ಮಾತೆತ್ತರ ಹೊಡ್ಸ್ಕೊತೀಯ ನೀನ್ ಹಿಂಗೆಲ್ಲ? ಆರ್ಡರ್ ಮಾಡಿದ್ಯಾ ಅಂತ ಕೇಳ್ತಾ ಇರ್ಲಿಲ್ಲ. ಅದ್ ಕೇಳ್ದೆ. ಅದನ್ನೇ ಹೇಳ್ತಾ ಇದ್ದೀನಿ. ಕೊಡ್ತೀನಿ ಅಂದ್ಮೇಲೆ ಆರ್ಡರ್ ಮಾಡ್ಬೇಕಲ್ಲ, ನಂಗೆ ಬೇಕಲ್ಲ. ಸೊ ಇದನ್ನ ತಗೊಂಡಿದ್ದಾನೆ, ಪೂಮಾದು. ಎಷ್ಟಾಯ್ತು ಇದು? 3,500 ಅನ್ಸುತ್ತೆ. 3,500 ಇರ್ಬೇಕು ಗೈಸ್. ಚೆನ್ನಾಗಿದೆ. 3,500. ಡಿಸ್ಕೌಂಟ್ ಎಲ್ಲ ಏನಿಲ್ಲ ಅಲ್ಲ? ಇಲ್ಲ, 4,000. ಇವತ್ತು ಎಲ್ಲೋ ಹಾಕೊಂಡಿದ್ಯಾ? ಇದು ಎಲ್ಲೋ ಇಲ್ಲ, ಅಥವಾ ಇನ್ನ ಜಾಸ್ತಿ ಇದು ಡಿಸ್ಕೌಂಟ್ ಆಯ್ತಾ ಗೊತ್ತಿಲ್ಲ ನನಗೆ. ಐ ಆಮ್ ನಾಟ್ ಶ್ಯೂರ್ ಗೈಸ್. ಒಟ್ಟ ಓಕೆ ಅನ್ಸ್ತು, ತಗೊಂಡೆ. ನನಗೆ ಆಕ್ಚುಲಿ ನಾನು ಮುಂಚೆನೂ ಇದು ತಕೊಡ್ಬೇಕಾದ್ರೇನೆ ನಾನು ಬ್ರಾಂಡೆಡ್ ಅಲ್ಲೇ ಹುಡುಕ್ತೆ. ಅದು ಆಕ್ಚುಲಿ ಬಾಟಾ ಅನ್ಸುತ್ತೆ. ಪೂಮಾ ಮತ್ತೆ ಕ್ರಾಕ್ಸ್ ಅಲ್ಲಿ ಎಲ್ಲ ಹುಡುಕುದ್ವು, ಬಟ್ ಅವತ್ತು ಸಿಗ್ಲಿಲ್ಲ ನನಗೆ. ಇದು ಹೇಗೂ ಕಣ್ಣಿಗೆ ಬಿತ್ತಲ್ಲ ಅಂದ್ಬಿಟ್ಟು ತಕೊಟ್ಟೆ ಗೈಸ್, ಅಷ್ಟೇ. ನೋಡಿ ಹೊಸ, ಇಟ್ಸ್ ಗುಡ್, ಚೆನ್ನಾಗಿದೆ. ನಡೆಯೋಕ್ಕೆಲ್ಲ ಚೆನ್ನಾಗಿದೆ. ಅದನ್ನು ಇಟ್ಟಿರು ನಿಮ್ ಸರ್, ಇದು ಪೂಮಾ ಬ್ರ್ಯಾಂಡ್ ಇದೆ ಹಂಗೆ ಹಿಂಗೆ ಬೇಡ ಅಂದ್ರೆ ಎಂತ ಮಾಡ್ತೀಯಾ? ಒಬ್ಬೊಬ್ರು ಫುಲ್ ಆರೆಂಜ್ ಸ್ಟ್ರೈಪ್ ಇರುತ್ತೆ. ಹೌದಾ? ಕಾಣ್ತಾ ಇದೆ, ನನಗೂ ಆಗತ್ತೆ ಗೈಸ್. ನೋಡು, ನನ್ಗಾಗತ್ತ ನೋಡ, ನಾನು ಹಾಕೋಬಹುದು. ಯಾಕೆ ನಿನ್ಗೆ ಯಾಕೆ ಹಾಕೊಳಕ್ಕೆ ಬೇಕು ಅಂದ್ರೆ ಈ ಸೆಕೆಂಡ್ ಅಲ್ಲೇ ನಾನು ತರಿಸ್ಕೋತೀನಿ. ನೀನು ಸ್ಕೂಲ್ ಹೋಗೋ ಹುಡುಗಿನ? ಕೂಲಿಗೆ ಅಂತ ಏನಿಲ್ಲ, ಕೊಡ್ಬೋದು ಗೈಸ್. ನಮ್ಗೆ ಒಂದ್ ಸೊಳ್ಳೆ ಕಚ್ಬಿಟ್ಟಿತ್ತು, ಉಜ್ಜಿ ನೋಡಿ ಹೆಂಗ್ ಗಾಯ ಮಾಡ್ಕೊಂಡಿದೀನಿ. ಗೈಸ್ ನಂದು ನನ್ ಮಗಂದು. ಗೈಸ್ ಏನ್ ಗೊತ್ತಾ, ಚಿಂಟು ಅಲ್ಲೇ ಗಾಯ ಆಗಿದೆ, ಸ್ವಲ್ಪ ಲೈಟ್ ಆಗಿ ಹಾಕು. ನಂದು ಮತ್ತೆ ಚಿಂಟುದು ಸೈಜ್ ಕಾಲಿನ ಸೈಜ್ ಈಗ ಮಾತ್ರ, ಇನ್ನೊಂದೆರಡು ವರ್ಷ ಆದ್ಮೇಲೆ ದೊಡ್ಡ ಆಗುತ್ತೆ. ಬೇಡ ಗೈಸ್, ಒಂದು ದೊಡ್ಡ ಆಗೋದ್ ಬೇಡ. ಯಾಕೆ? ಇದೇ ಇರ್ಲಿ, ಇಬ್ರು ಒಳ್ಳೊಳ್ಳೆ ಶೂಸ್ ತಗೋಬಹುದು, ಹಾಕೋಬಹುದು. ಪರ್ಫೆಕ್ಟ್ ಅದಮ್ಮ. ನನಗಿಂತ ನನಗಂತೂ ಇನ್ನೂ ಚಿಕ್ಕ ಆಗುತ್ತೆ. ನಿನಗಿನ್ನ ಪರ್ಫೆಕ್ಟ್, ಹಿಂದೆ ಮುಂದೆ ಫುಲ್ ಜಾಗ ಇದೆ. ಸೊ ನೋಡಿ ಗೈಸ್, ಹೊಸ ಸ್ಯಾಂಡಲ್ಸ್. ಪಾಪ ಗೈಸ್, ನಮ್ಮ ಚಿಂಟು ನನ್ನನ್ನು ಒಂದು ವಾರ ಬಿಟ್ಟಿದ್ದ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಅವನಿಗೆ ಬೆಟರ್ ಫೀಲ್ ಮಾಡಿಸ್ಬೇಕು. ಅವನಿಗೆ ಆಗಿದ್ದ ಮನಸ್ಸಿಗೆ ನೋವು ಅದನ್ನೆಲ್ಲ ಏನದು ವ್ಯಾನಿಷ್ ಮಾಡಿಸ್ಬೇಕು ಅಂದ್ಬಿಟ್ಟು ಈ ರೀತಿ ತಕ್ಕೊಟ್ಬಿಟ್ಟು ಈ ಥರ ಎಲ್ಲ ಡ್ರಾಮಾ ಆಡ್ತಾ ಇದ್ದೀನಿ ಗೈಸ್. ಕಡಲೆಕಾಯಿ ಬೇಯಿಸಿದ್ದೀನಿ, ಇಷ್ಟೇ. ಟೇಸ್ಟ್ ಮಾಡೋಣ. ಉಪ್ಪಾಕಿದೆ. ಇವತ್ತಿನ ಸ್ನ್ಯಾಕ್ಸ್ ಕಡಲೆಕಾಯಿ. ಅಮ್ಮ ಮಗ ಕಡಲೆಕಾಯಿ ತಿಂತಾ ಇದ್ದೀವಿ. ಇಷ್ಟೇ ಅಂತ ಇದ್ದಾನೆ ಗೈಸ್, ನಾನು ತಂದಿದ್ದೆ ಇಷ್ಟು. ತರ್ಬೇಕು 1 kg. ಚೆನ್ನಾಗಿದೆ, ಸಖತ್ತಾಗಿದೆ, ಸೂಪರ್ ಆಗಿದೆ ಗೈಸ್. ಹೌದಾ? ಅಮ್ಮಮ್ಮ ಮನೆ ಬೆಂದೇ ಇರ್ಲಿಲ್ಲ, ಮತ್ತೆ ಅಷ್ಟು ಟೇಸ್ಟು ಇರಲಿಲ್ಲ, ಉಪ್ಪಾಕಿರಲಿಲ್ಲ ಫ್ರೀಗೆ. ಸಖತ್ತಾಗಿದೆ. ಏನಂತೀಯ? ಚಿಂಟು ಅವ್ರ ಅಜ್ಜಿಗೆ ಒಂದು ಬಟ್ಲು ಮತ್ತು ಚಿಂಟು ಪಪ್ಪಂಗೆ ಒಂದು ಬಟ್ಲು ಹಾಕಿ ಎತ್ತಿಟ್ಬಿಟ್ಟು ಆಮೇಲೆ ಮಿಕ್ಕಿರೋದನ್ನ ನಾನು ಹಾಕ್ಕೊಂಡು ಬಂದಿದ್ದೀನಿ ಗೈಸ್. ಇಷ್ಟೇ ಇರೋದು. ಹೀಗೆ ಅಂತಾನೆ ಮಾಡಬೇಕು. ಒಂದು 3 ಸ್ಪೂನ್ 4 ಸ್ಪೂನ್ ಉಪ್ಪಾಕಿ. ಅಮ್ಮ ಗೈಸ್, ಚಿಂಟುನ ಟ್ಯೂಷನಿಗೆ ಕರ್ಕೊಬಂದಿದ್ದೀನಿ. ಸೊ ಅವನು ಜಸ್ಟ್ ಹೋಗಿದ್ದಾನೆ, ನಾ ಇಲ್ಲೇ ವಾಕ್ ಮಾಡ್ತಾ ಇದ್ದೀನಿ.
ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಳ್ಳಿ, ಆಯಿತಾ ಗೈಸ್? ಮರಿಬೇಡಿ, ಹೈಪ್ ಮಾಡಿ. ಬಾಯ್.